ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತೆ ಏಕೀಕರಣ ಅಂತ ಏನಿವತ್ತು ಕರೆ ಕೊಟ್ಟದ್ದು ರಾಜ್ಯದಿಂದ ಮೂಲೆಯಿಂದ ರೈತರು ಬಂದಿದ್ರು. ಯಾಕಪ್ಪ ಅಂತಂದ್ರೆ ನಾಳೆ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನ ಮಂಡಿಸ್ತಿತ್ತು. ಈ ಬಜೆಟ್ ರೈತರ ಪರವಾಗಿಲ್ಲ. ಯಾವುದೇ ಸರ್ಕಾರ ನಡೆಸಬೇಕಾದ್ರೆ ಇಡೀ ರಾಜ್ಯದ ರೈತ ಸಂಘನ ಕರೆದು ಬಜೆಟ್ ಮಾಡೋಕ್ಕಿಂತ ಮುಂಚೆ ಮಾತುಕತೆ ಮಾತಾಡೋರು. ಈ ಸರ್ಕಾರಗಳು ರೈತರ ಕರೆದು ಮಾತಾಡಿಲ್ಲ. ಯಾಕೆ ಅಂತಂದ್ರೆ ಬುಡೆಯ ರೈತ ಚಳವಳಿ ಒಡೆದೋಗ್ಬಿಟ್ಟಿದ್ದಾವೆ, ನಮ್ಗೆ ಯಾಕೆ ಮಟ್ಟಕ್ಕೆ ಬಂತು. ಆದ್ರೂ ಜೀವಸತ್ತ ಚಳವಳಿಗಳು ಇನ್ನೂ ಉಳ್ಕೊಂಡಿದ್ವಿ. ಜೀವಸತ್ತ ಹೋರಾಟ ಇದೆ ಈ ರಾಜ್ಯದಲ್ಲಿ. ನಮ್ಮ ಅಜೆಂಡಾ ಇಷ್ಟನೇ, 8 ಅಜೆಂಡಾ, ಬೇರೆ ಯಾವುದೂ ಪ್ರಶ್ನೆ ಇಲ್ಲ. ಅವ್ರು ಕೊಟ್ರೆ ಗ್ಯಾರಂಟಿ ನಾವ್ ಹೇಳಿರೋದಲ್ಲ. ಗ್ಯಾರಂಟಿ ಅವ್ರು ಹೇಳ್ಕೊಂಡ್ರೆ ಏನಾರ ಮಾಡ್ಕೊಳ್ಳಿ. ನಮಗೆ ಗ್ಯಾರಂಟಿ ಬೇಕಾಗಿರೋದು ನೀವು ಸರ್ಕಾರ ಬರ್ಕಂಡ್ರೆ ಏನ್ ಮಾತಾಡಿರಿ ಗಾಂಧಿ ಭವನದಲ್ಲಿ, ಅದು ಮುಖ್ಯ ನಮಗೆ. ಯಾವುದು ಮೊದಲನೇ ಅಜೆಂಡಾ ಅಂತಂದ್ರೆ APMC ಮತ್ತೆ ಭೂ ಸ್ವಾಧೀನ ಕಾಯ್ದೆ ವಾಪಸ್ ತಗೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅಲ್ಲಿ 1000 ಚಿಲ್ಲರನ್ನ ಏನು ಪ್ರಾಣನ ತಗತ್ತು, ಕೊನೆಗೆ ಮೋದಿ ಸರ್ಕಾರ ವಾಪಸ್ ತಗತ್ತು. ಇವ್ರು ತಗತ್ತಿಂತ ಹೇಳಿದಂತರು ಇನ್ನೂವರೆಗೂ ತಗೊಂಡಿಲ್ಲ. ಇದು ಮಾತಿಗೆ ಫುಲ್ ತಪ್ಪಿದೆ. ಅದೇ ತರ ರೈತರ ಸಾಲ ಮನ್ನಾ ಯಾಕೆ ಏನಪ್ಪ ಯಾವಾಗ್ಲೂ ಸಾಲ ಮನ್ನಾ ಕೇಳ್ತಾರಲ್ಲ ಅಂತ ರೈತರು ಬೇರೆಯವ್ರು ಮಾತಾಡ್ತಾರೆ. ನಾವು ಸಾಲ ಮನ್ನಾನ ಮಾಡಿ ಅಂತ ಕೇಳ್ತಿಲ್ಲ. ನಿಮ್ಗೇನು ರೇಟ್ನ ಫಿಕ್ಸ್ ಮಾಡ್ಕೊಂಡಿದ್ವಿ, ಅಧಿಕಾರಿಗಳಿಗೆ ಹೆಂಗೆ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ. ನಾವೇನು ಬೆಳೆದ ನಿಮ್ಗೆ ಅನ್ನ ಹಾಕ್ತಿವಲ್ಲ, ಕುಡಿಯಕ್ಕೆ ನೀರು ಕೊಡ್ತೀವಲ್ಲ, ನಿಮ್ಗೆಲ್ಲ ಓಡಾಡಕ್ಕೆ ಕಾರ್ ಕೊಟ್ಟಿದ್ದು, ಸಂಬಳ ಕೊಟ್ಟಿದ್ವಲ್ಲ. ನಮ್ಗೂ ಸ್ವಾಮಿನತೆ ವರ್ಗ ಪ್ರಕಾರ ವೈಜ್ಞಾನಿಕನ ಬೆಲೆ ಫಿಕ್ಸ್ ಮಾಡಿ. ಇದನ್ನ ಯಾಕೆ ಫಿಕ್ಸ್ ಮಾಡಿಲ್ಲ ನೀವು? ಯಾಕೆ ತಾರತಮ್ಯ? ಅದು ಹೇಳಿದ್ದು. ಮತ್ತೆ ಸಮಗ್ರ ನೀರಾವರಿ, ಇಡೀ ರಾಜ್ಯಕ್ಕೆ ನೀರಾವರಿ ಆಗ್ಬೇಕು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ನೀರಿದೆ. ಈ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಕಳಸಾ ಬಂಡೂರಿ ನೀರು ಭಯಂಕರ, ಅದು ನಿಮಗೆ ಕೊಡಕ್ಕೆ ಯೋಗ್ಯತಿಲ್ಲ. ಆಂಧ್ರ ಕೊಡ್ತಾ ಇದೀರಿ. ಈ ಕಡೆಗೆ ಬಂದ್ರೆ ನಮ್ದು ಹೇಮಾವತಿ ಮತ್ತೆ KRS ಎಲ್ಲ ಇದೆ, ತಮಿಳ್ನಾಡಿಗೆ ಕೊಡ್ತಾ ಇದೀರಿ. ಏನ್ ನಿಮ್ದೇನ್ ಅದ್ರಲ್ಲಿ ಪಾತ್ರ? ಆಮೇಲೆ ಮೇಕೆದಾಟು ಕಟ್ತೀವಿ, ಮತ್ತೆ ಕಳಸಾ ಬಂಡೂರಿ ಕಟ್ತೀನಿ ಅಂತ ನೀವೇ ಮೆರವಣಿಗೆ ಮಾಡಿ, ಜಾಥಾ ಮಾಡಿ, ಯಾಕೆ ಮೋಸ ಮಾಡ್ತಾ ಇದೀರಿ? ಆಮೇಲೆ ವಿರೋಧ ಪಕ್ಷರು ನಾವು ಡ್ಯಾಮ್ ಕೊಡ್ತೀವಿ ಅಂತೇಳಿ ವಿರೋಧ ಪಕ್ಷರು ಯಾಕೆ ಆಟ ಆಡ್ತಾ ಇದೀರಿ? ನಿಮಗೆ ಮಾನ ಮರ್ದಿದ್ರೆ ವಿರೋಧ ಪಕ್ಷರಿಗೂ ಇವತ್ತು ಮಾತಾಡ್ಬೇಕು ನೀವು. ಇದು ನಮ್ ಫಸ್ಟ್ ಮಂಡನೆ ಮಾಡಿ. ಆಮೇಲೆ KPTCL ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ಕರೆಂಟ್ ಇಲ್ದು ನೀರಿಲ್ಲ ಅಂತಂದ್ರೆ ಬೆಳೆದಿಮ್ಗೆ ಅನ್ನ ಹಾಕಕ್ ನಿಮಗೆ ತಾಕತ್ತಿಲ್ಲ. ಈಗೇನು ಹೊಂಟಿರಿ? ಮೀಟರ್ ಹಾಕ್ತೀನಿ ಅಂತ ಬಂದ್ರಿ, ಮೀಟರ್ ಕಿತ್ ಬಿಸಾಕಿದೀವಿ, ನಿಮ್ಗೂ ಗೊತ್ತಿದೆ. ಈಗ ಸೋಲಾರ್ 3 ಲಕ್ಷ ರೈತರು ಕೊಡಕ್ಕಾಗತ್ತೇನ್ರಿ? ಬೆಳೆಯಕ್ಕಾಗತ್ತೆ ನಾವು? ಅದರಿಂದ ಅದನ್ನ ಇಡಂಗಿಲ್ಲ. ಯಥಾಪ್ರಕಾರ ಅಕ್ರಮ ಸಕ್ರಮವನ್ನು ರದ್ದು ಮಾಡಿ ಕಂಬ ಲೈನು TC ಕೊಡ್ಬೇಕು. ರೈತರಿಗೆ 7 ತಾಸು ಕೊಡ್ತಿದ್ರಿ, ಇನ್ನು 3 ತಾಸು ಜಾಸ್ತಿ ಕೊಡ್ಬೇಕು. 10 ತಾಸನ ಅದನ್ನು ಬೆಳಿಗ್ಗೆ ಟೆಂಪರೇಚ್ ಮಾಡಿ. ನಮ್ಮಲ್ಲಿ ರೈತರ ಮಕ್ಕಳು ರಾಟೆ ಹಾವು ಕಡಿತೇವೆ, ಎಲ್ಲ ಕಡಿತೇವೆ. ನಾವು ರೈತರ ಮಕ್ಕಳಲ್ಲ. ಒಂದು ನಿಗದಿ ಫಿಕ್ಸ್ ಮಾಡಿ, ಇದು ಖಂಡಿತ ಆಗ್ಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಕೂರಕ್ಕಲ್ಲ ಅಂತ ಅದು ಎಚ್ಚರಿಕೆ ಕೊಡಿ. ನಿಮ್ಮ ಮಾತಿನ ಪ್ರಕಾರ ಅವ್ರು ಹೇಳಿದ್ರು ಗ್ಯಾರಂಟಿ ನೀವು ಕೊಟ್ಟಿರೋದು, ನಾವು ಕೊಟ್ಟಿರ್ತೀವಿ. ಗ್ಯಾರಂಟಿ ಅಂತ ಮಾಡಿ ಇಡೀ ರಾಜ್ಯನ ಇವತ್ತು ದಿವಳಿ ಮಾಡಾಯ್ತು. ಆಮೇಲೆ ವಿರೋಧ ಪಕ್ಷರು ಸತಿ ಏನ್ ಮಾಡ್ತಾ ಇದ್ದೀರಪ್ಪ ನೀವು ಮಾಡ್ತಿರೋ ಕೆಲಸ ಏನು? ಭೂ ಹಗರಣದಲ್ಲಿ ನಾವೆಲ್ಲ ಪಾಲ್ದಾರಿದ್ದೀವಿ, ನಮ್ಗೆಲ್ಲ ಇಷ್ಟಿಟ್ಟು ಬರ್ಬೇಕು, ಇಷ್ಟಿಟ್ಟು ಕೊಡ್ಬೇಕು ಅಂತ ನಿಮ್ ಯೋಗ್ಯತೆನ ನೀವೇ ತೋರಿಸ್ಕೊಂಡಿದ್ದೀರಿ. ನಾಚ್ಕೋಬೇಕು. ಇವತ್ತು ವಿರೋಧ ಪಕ್ಷರು ಅದನ್ನ ಬಿಟ್ಟು ಇವತ್ತು ರೈತ ಬೀಲಿಗೆ ಬಂದಿದೆ. ಇಷ್ಟು ವರ್ಷ ಆಯ್ತು, ಒಂದೇ ಒಂದು ರೈತರ ಪರಿಗೆ ಒಂದು ಬಜೆಟ್ ಇಲ್ಲ, ರೈತರ ಪರಿಗೆ ಯಾವುದೇ ಯೋಜನೆಗಳಿಲ್ಲ. ಅದರಿಂದ ಇವತ್ತು ಬಜೆಟ್ ಅಲ್ಲಿ ಮಾತಾಡಕ್ ಹೇಳಿದೀವಿ. ಆ ಬಜೆಟ್ ರೈತರ ಪರವಾಗಿ ಇಲ್ಲ ಅಂದ್ರೆ ಇನ್ಮೇಲೆ ರಾಜ್ಯ ರೈತರು ಸುಮ್ಮನೆ ಕುತ್ಕೊಳ್ಳಲ್ಲ. ನಿಮ್ ಯೋಗ್ಯತೆ ಗೊತ್ತಾಗುತ್ತೆ. ಇಡೀ ಹಳ್ಳಿಯಲ್ಲೂ ಸುತ್ತ ನಿಮ್ಮನ್ನ ಗೆರೋ ಮಾಡೋ ಕೆಲಸ ಮಾಡ್ತೀವಿ. ನಿಮ್ಮನ್ನ ಕಿತ್ತಾಕತ್ತಾಕೋದು ಗುಂಡೂರಾವ್ ಸರ್ಕಾರ ಕಿತ್ತಾಕಿದ್ ಬೇರೆ ಯಾರು ಅಲ್ಲ, ಇದೇ ರೈತ ಚಳವಳಿ ರೈತ ಸಂಘ. ನಿಮ್ಮನ್ನ ಕಿತ್ತಾಕತ್ತಾಕತ್ ಇವತ್ತು ಇಡೀ ರೈತರಲ್ಲಿ ಇವತ್ತು ವಿಚಾರವಂತರ ಆಗ್ತವ್ರೆ, ಬೀದಿಗೆ ಬರ್ತಿದ್ದಾರೆ. ಅದನ್ನ ಮಾಡ್ಕೊಡ್ದಂಗೆ ಮಾತೆ ಪಕ್ಕ ನಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡಕ್ಕೆ ಇವತ್ತು ನಾವು ವಿಧಾನಸೌಧ ಬಂದಿದ್ದೀವಿ.